ಸ್ನೇಹಿತರೆ, ನೀವು ಪ್ರತಿಯೊಂದು ಕಂಪನಿಗೂ ಲೋಗೋ ಇರೋದನ್ನ ನೋಡಿರ್ತೀರಿ. ಆದರೆ ಆ ಲೋಗೋಗಳ ಅರ್ಥ ಏನು ಅಂತ ನಿಮ್ಗೆ ಗೊತ್ತಾ? ಇಲ್ಲಿದೆ ನೋಡಿ ಕೆಲವೊಂದು ಇಂಟ್ರೆಸ್ಟಿಂಗ್ ಲೋಗೋಗಳು. ಒಂದು ಲೋಗೋದಲ್ಲಿ 3 ಅಂಶಗಳಿರಬೇಕು: ಸಿಂಬಲ್, ಕಲರ್ ಮತ್ತು ಟೆಕ್ಸ್ಚರ್. ಹ್ಯುಂಡೈನ ಲೋಗೋ ನೋಡಿ, ಇದರಲ್ಲಿ 2 ಜನ ಕೈ ಹಿಡಿದುಕೊಂಡಿದ್ದಾರೆ. ಆಪಲ್ನ ಲೋಗೋದಲ್ಲಿ ಆಪಲ್ ಇದೆ, ಅದರಲ್ಲಿ ಬೈಟ್ ಕೂಡ ಇದೆ ನೋಡಿ. ಈ ಬೈಟ್ ಕಂಪ್ಯೂಟರ್ನ ಬೈಟ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇನ್ನು ಫೆಡೆಕ್ಸ್ ಕಂಪನಿಯ ಲೋಗೋದಲ್ಲಿ ಈ ಎಕ್ಸ್ ನ ನಡುವೆ ಬಾಣದ ಗುರುತಿದೆ. ಟೊಯೋಟೋದ ಲೋಗೋದಲ್ಲಿ ಎಲ್ಲ ಆಲ್ಫಾಬೆಟ್ಗಳು ಕೂಡ ಕವರ್ ಆಗುತ್ತೆ. ಅಮೆಜಾನ್ನ ಲೋಗೋ ನೋಡಿ, ಎ ಟು ಝಡ್ ಎಲ್ಲ ಕೂಡ ಸಿಗುತ್ತೆ ಅಂತ ಅರ್ಥ. ಇದರಲ್ಲಿ ಎ ಇಂದ ಝಡ್ಗೆ ಬಾಣದ ಗುರುತಿದೆ. ಇನ್ನು ಕಲರ್ಸ್ನ ಬಗ್ಗೆ ನೋಡೋದಾದ್ರೆ, ನೀಲಿ ಬಣ್ಣದ ಲೋಗೋ ಇದ್ರೆ ಅದು ಟ್ರಸ್ಟ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಉದಾಹರಣೆಗೆ ನೋಕಿಯಾ, ವೀಸಾ, ಪೇಟಿಎಂ ಹೀಗೆ. ಇನ್ನು ಕೆಂಪು ಬಣ್ಣದ ಲೋಗೋ ಇದ್ರೆ ಅದು ಎನರ್ಜಿಯನ್ನ ರೆಪ್ರೆಸೆಂಟ್ ಮಾಡುತ್ತೆ. ಉದಾಹರಣೆಗೆ ಕೋಕೋ-ಕೋಲಾ, ಮೆಕ್ಡೊನಾಲ್ಡ್. ಹಳದಿ ಬಣ್ಣದ ಲೋಗೋ ಇದ್ರೆ ಅದು ಹ್ಯಾಪಿನೆಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ.